ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಗತ್ತಿನಾದ್ಯಂತ ಇಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಇದೆ. ಹಾಸನದಲ್ಲೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ, ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಬಂದು ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀವಿ, ಹಾಸನದಲ್ಲಿ 2 ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಹಾಸನದ SBJ ಥಿಯೇಟರ್, ಮತ್ತೊಂದು ಗುರು ಥಿಯೇಟ್ರಲ್ಲಿ. ಈ 2 ಥಿಯೇಟ್ರಲ್ಲೂ ಕೂಡ 6 ಗಂಟೆಗೆ ಫ್ಯಾನ್ ಶೋನ ಆಯೋಜನೆ ಮಾಡಲಾಗಿದೆ. ಸಹಜವಾಗಿಯೇ ಹಲವಾರು ವರ್ಷಗಳಿಂದ ನಿರೀಕ್ಷೆ ಇತ್ತು ಈ ಸಿನಿಮಾದ ಬಗ್ಗೆ. ಹಾಗಾಗಿಯೇ ನೋಡಲಿಕ್ಕಾಗಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಹೇಳಿ, ಫಸ್ಟ್ ಶೋ ಫ್ಯಾನ್ ಶೋ ನೋಡ್ಲಿಕ್ಕೆ ಬಂದಿದ್ದೀರಿ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಹೇಳಿ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ, ಚೆನ್ನಾಗಿದೆ ನೋಡ್ತಾ ಇದ್ದೀವಿ, ಅಭಿಮಾನಿಗಳೆಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 6 ಗಂಟೆಗೆ ಹಾಸನದಲ್ಲಿ 2 ಥಿಯೇಟರ್ಗಳಲ್ಲಿ ಒಂದು ಫ್ಯಾನ್ ಶೋ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡ ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ತಮ್ಮ ನೆಚ್ಚಿನ ನಾಯಕರನ್ನು ನೋಡಲಿಕ್ಕೆ, ತೆರೆ ಮೇಲೆ ಕಾಣಲಿಕ್ಕೆ ಅತ್ಯಂತ ಸಂಭ್ರಮದಿಂದ, ಖುಷಿಯಿಂದ ಅಭಿಮಾನಿಗಳು ಥಿಯೇಟರ್ ಕಡೆಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸಾಕಷ್ಟು ಈ ಸಿನಿಮಾದ ಬಗ್ಗೆನೇ ಸಾಕಷ್ಟು ನಿರೀಕ್ಷೆಗಳಿತ್ತು. ಹಾಗಾಗಿಯೇ ಫಸ್ಟ್ ಶೋ ನೋಡಬೇಕು, ಅದರಲ್ಲೂ ಕೂಡ ಫ್ಯಾನ್ ಶೋ ನೋಡಬೇಕು ಅಂತಕ್ಕಂಥ ಅಭಿಮಾನದಿಂದ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಸಹಜವಾಗಿಯೇ ಅಭಿಮಾನಿಗಳಿಗೂ ಕೂಡ ಒಂದು ನಿರೀಕ್ಷೆ ಇದೆ. ಹೇಳಿ, ಯಾವೊಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಿ ಸಿನಿಮಾದ ಬಗ್ಗೆ? ಫಸ್ಟ್ ಫ್ಯಾನ್ ಶೋ ನೋಡ್ಲಿಕ್ಕೆ ಬಂದಿದ್ದೀರಿ ಸರ್. ನಾವು ದರ್ಶನ್ ಅಭಿಮಾನಿ ಆದರೂ ನಾವು ಎಷ್ಟೇ ಸಪೋರ್ಟ್ ಮಾಡೋಣ ಅಂತೇಳಿ ಫಸ್ಟ್ನೇ ಇದಕ್ಕೆ ಬುಕ್ ಮಾಡಿಕೊಂಡು ಟಿಕೆಟ್ ಸಿಕ್ಕಿರಲಿಲ್ಲ, ಆದರೂ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ, ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಏನಾಗುತ್ತೆ ಅಂತ ನೋಡಬೇಕು. ನೋಡಿದ ಮೇಲೆ ರಿವ್ಯೂ ಕೊಡ್ಬೋದು. ಈ ಜಗತ್ತಲ್ಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದರಲ್ಲೂ ಕೂಡ ಹಾಸನದವರು ಯಶ್. ಇದು ಒಂದು ವಿಶೇಷ, ನಮ್ಮ ಹಾಸನದವರು ಕೂಡ ಒಂದು ಸ್ಪೆಷಲ್. ಹಾಸನವರು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ದೀವಿ, ಆದರೆ ಹಾಸನಲ್ಲಿ ಏನೂ ಸೆಲೆಬ್ರೇಷನ್ನೇ ಇಲ್ಲ ಸರ್. ನಾವು ನಮ್ಮದು ಚಿತ್ರದುರ್ಗ, ಆದರೆ ನಾವು ಹಾಸನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಅಂತೇಳಿ ಹಾಸನಿಗೆ ಬಂದಿದ್ವಿ. ಎಕ್ಸ್ಪೆಕ್ಟೇಷನ್ ಇದೆ, ನೋಡಬೇಕು. ರಿವ್ಯೂ ಮೂವಿ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ರಿವ್ಯೂ ಡಿಪೆಂಡ್ ಆಗುತ್ತೆ ಸರ್. ಇದು ಅಭಿಮಾನಿಗಳು ಸಹಜವಾಗಿಯೇ ಏನು 2-3 ತಿಂಗಳ ಹಿಂದೆ ಸಿನಿಮಾ ರಿಲೀಸ್ ಆಗಲಿಕ್ಕೆ ಡೇಟ್ ಫಿಕ್ಸ್ ಆಗಿತ್ತು, ಬೇರೆ ಬೇರೆ ಕಾರಣದಿಂದ ಮುಂದೆ ಹೋಗಿತ್ತು. ಹಾಗಾಗಿ ಆ ನಿರೀಕ್ಷೆ ಅಂತೂ ಕಡಿಮೆ ಆಗಿಲ್ಲ. ಇವತ್ತು ಇಡೀ ಜಗತ್ತಿನಾದ್ಯಂತ ಸಾವಿರಾರು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಸನದಲ್ಲೂ ಕೂಡ 2 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಅಭಿಮಾನಿಗಳು ಕೂಡ ಅತ್ಯಂತ ಕಾತರರಾಗಿ ಸಿನಿಮಾವನ್ನು ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.